ಬ್ಯಾಕ್ ಟು ಕನ್ನಡಿಗ ಬ್ಲಾಗ್. ಸೊ ಗೈಸ್, ನಾವು ಇವತ್ತಿದ್ದೀವಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ. ಸೊ ಈ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಟಿಪ್ಪುವಿನ ಬೇಸಿಗೆ ಅರಮನೆ ಅನ್ನೋದೊಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದೆ. ಸೊ ಗೈಸ್, ಶ್ರೀರಂಗಪಟ್ಟಣದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಎಕ್ಸ್ಪ್ಲೋರ್ ಮಾಡಾಗಿತ್ತು. ಸೊ ಅದೇ ಥರ ಇವತ್ತು ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆನೂ ಕೂಡ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನೋಡ್ತಾ ಇದ್ರೆ ಗೈಸ್, ಇದನ್ನು ದರ್ಯಾ ದೌಲತ್ ಬಾಗ್ ಅಂತಲೂ ಕರೀತಾರೆ. ಸೊ ಬನ್ನಿ ಗೈಸ್, ಒಳಗಡೆ ಹೋಗ್ಬಿಟ್ಟು ಈ ಟಿಪ್ಪು ಸುಲ್ತಾನನ ಈ ಬೇಸಿಗೆ ಅರಮನೆ ಬಗ್ಗೆ ಆದಷ್ಟು ತಿಳಿಸ್ತೀನಿ ಬನ್ನಿ. ಸೊ ಗೈಸ್, ಈ ಟಿಪ್ಪು ಸುಲ್ತಾನ್ ಯಾರು ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಈ ಟಿಪ್ಪು ಸುಲ್ತಾನ್ ಯಾರು, ಹೇಗೆ, ಏನು ಅನ್ನೋದ್ರ ಬಗ್ಗೆ ತಿಳಿಸೋದು ಬೇಡ ಅಂದ್ಕೊಂಡಿರ್ತೀನಿ. ಅಂದರೆ ಈ ಟಿಪ್ಪು ಸುಲ್ತಾನ್ ಹೈದರ್ ಅಲಿಯ ಮಗ, ಇವನನ್ನು ಮೈಸೂರಿನ ಹುಲಿ ಅಂತಲೂ ಕರಿತಾ ಇದ್ರು. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಈ ಶ್ರೀರಂಗಪಟ್ಟಣದಲ್ಲಿ ಅಂದರೆ ಈ ದರ್ಯಾ ದೌಲತ್ ಬಾಗಿಗೆ ಬರೋದಕ್ಕೆ ಶ್ರೀರಂಗಪಟ್ಟಣದಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ಆಗುತ್ತೆ. ಅಂದರೆ ರೈಲ್ವೆ ಸ್ಟೇಷನ್ 5 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಮೈನ್ ರೋಡಲ್ಲಿ ಅಂದರೆ ಬೆಂಗಳೂರು ಟು ಮೈಸೂರು ಹೋಗೋ ಹೈವೇಲಿ ಹೋಗ್ಬೇಕಾದ್ರೆ ಡೈರೆಕ್ಟ್ ಹೋಗೋ ಹೈವೇಲಿ ಸಿಗುತ್ತೆ ನಿಮಗೆ. ಇಲ್ಲಿ ಕಡೆ ಅಂದರೆ ಗುಂಜಮ್ ಹೋಗೋದಕ್ಕೆ, ಅಂದರೆ ಗಂಜಮ್ ಹೋಗ್ತಿರಲ್ಲ ಆ ದಾರಿಯಲ್ಲಿ ಸಿಗುತ್ತೆ ಈ ದರ್ಯಾ ದೌಲತ್ ಬಾಗು. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾವಿವಾಗ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ. ದರ್ಯಾ ದೌಲತ್ ಬಾಗ್ ಅಂದರೆ ಟಿಪ್ಪುವಿನ ಬೇಸಿಗೆ ಅರಮನೆ. ಗೈಸ್, ಈ ಅರಮನೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈ ಅರಮನೆ ಒಳಗೆ ಅಂದರೆ ಈ ಅರಮನೆಗೆ ಸುಮಾರು 250 ವರ್ಷಗಳ ಇತಿಹಾಸನ ಇದೆ ಅಂತೆ. ಸೊ ಈ ಅರಮನೆ ಒಳಗಡೆ ಬಂದ್ಬಿಟ್ಟು ಸುಮಾರು ನೀವು ಟಿಪ್ಪುವಿನ ಮತ್ತು ಹೈದರ್ ಅಲಿಯ ಆಡಳಿತದಲ್ಲಿರುವಂತಹ ಎಲ್ಲ ತರಹದ ಚಟುವಟಿಕೆಗಳನ್ನು ನೋಡಬಹುದು. ಅಂದರೆ ಭಾವಚಿತ್ರಗಳನ್ನು ಮತ್ತು ಪದಕಗಳು, ಅವರು ಬಳಸುವಂಥದ್ದು ಆಯುಧಗಳು ಎಲ್ಲನೂ ಕೂಡ ನಾವು ನೋಡಬಹುದು ಈ ಅರಮನೆ ಒಳಗಡೆ. ಸೊ ಗೈಸ್, ಈ ಅರಮನೆಯ ಗೋಡೆ ಮೇಲೆ ಏನು ಬರೆದಿದ್ದಾರೆ ಅಂತ ನೋಡ್ತಿದ್ರಲ್ಲ ಗೈಸ್, ಅದು ಏನೂ ಅಲ್ಲ. ಸೊ ಇವರು ಯುದ್ಧದ ಟೈಮಲ್ಲಿ ಹೇಗೆ ಯುದ್ಧವನ್ನು ಮಾಡ್ತಾಯಿದ್ರು, ಮತ್ತು ಪರರ ಅಂದರೆ ಬ್ರಿಟಿಷರು ಕೂಡ ಹೇಗೆ ಇವ್ರ ಮೇಲೆ ಯುದ್ಧ ಸಾರಕ್ಕೆ ಬರ್ತಾಯಿದ್ರು, ಮತ್ತು ಇವರು ಯಾವ್ಯಾವ ಇದನ್ನು ಕಬಳಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಡೀಟೇಲ್ಸು ಈ ಗೋಡೆ ಮೇಲೆ ಇರುತ್ತೆ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಇದು ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ ಟಿಪ್ಪು ಸುಲ್ತಾನನ ಅರಮನೆ ಒಳಗಡೆ. ಸೊ ಈ ಗೈಸ್ ನೋಡ್ತಾ ಇದ್ರಲ್ಲ, ಇದು ಶ್ರೀರಂಗಪಟ್ಟಣದ ಪತನ ಅಂದರೆ 4 ಮೇ 1799ರಲ್ಲಿ ನಡೆದಂತಹ ಒಂದು ಯುದ್ಧದ ಭಾವಚಿತ್ರ. ಸೊ ಅದನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಗೈಸ್, ಈ ಅರಮನೆ ಒಳಗಡೆ ಬಂದುಬಿಟ್ರೆ ನಿಮ್ಮ ಈ ಶ್ರೀರಂಗಪಟ್ಟಣ ಮತ್ತು ಈ ಮೈಸೂರಿನ ಬಗ್ಗೆ ಆದಷ್ಟು ಎಲ್ಲನೂ ಕೂಡ ತಿಳ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅಲ್ಲಿ ನಡೆಯುವಂತಹ ಯುದ್ಧಗಳು ಯಾವ್ಯಾವ ಟೈಮಲ್ಲಿ ನಡೆದಿತ್ತು, ಯಾರ ಜೊತೆ ನಡೆದಿತ್ತು ಅನ್ನೋದು ಕೂಡ ಪೂರ್ತಿ ಕ್ಲಿಯರಾಗಿ ನೋಡ್ಕೋಬೋದು. ಸೊ ನೋಡ್ತಿದ್ರಲ್ಲ ಗೈಸ್. ಸೊ ಗೈಸ್, ಈ ಅರಮನೆನ ಪೂರ್ತಿ ಮರದಿಂದನೇ ನಿರ್ಮಾಣ ಮಾಡಿರ್ತಾರೆ. ಸೊ ಗೈಸ್, ಈ ಮುಂದ್ಗಡೆ ನೋಡ್ತಿರುವಂಥ ಬಟ್ಲನ್ನ ಟಿಪ್ಪು ಸುಲ್ತಾನು ಶ್ರೀರಂಗನಾಥ ಸ್ವಾಮಿಗೆ ಅರ್ಪಣೆ ಮಾಡಿರ್ತಾನೆ. ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂಥ ಶ್ರೀರಂಗನಾಥನಿಗೆ ಅರ್ಪಣೆ ಮಾಡಿರ್ತಾನೆ. ಸೊ ಗೈಸ್, ಈ ಮ್ಯಾಪ್ ಬಂದ್ಬಿಟ್ಟು ಇಡೀ ಪೂರ್ತಿ ನಮ್ಮ ಶ್ರೀರಂಗಪಟ್ಟಣ, ಅಂದರೆ ಈ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಹೇಗಿತ್ತು ಕೋಟೆ ಅನ್ನೋದನ್ನು ಪೂರ್ತಿಯಾಗಿ ಒಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಗೈಸ್ ಒಂದೊಂದಾಗಿ. ಸೊ ಗೈಸ್, ನೀವು ನೋಡ್ತಿರುವಂಥ ಈ ಖಡ್ಗ ಬಂದ್ಬಿಟ್ಟು ಸುಮಾರು 250 ವರ್ಷಗಳೇ ಆಗೋಗ್ಬಿಟ್ಟಿದೆ ಈ ಖಡ್ಗಕ್ಕೆ. ಅಂದರೆ ಇದು ಟಿಪ್ಪು ಸುಲ್ತಾನ್ ಯೂಸ್ ಮಾಡ್ತಾ ಇರುವಂತಹ ಖಡ್ಗಗಳು ಮತ್ತು ತಲವಾರ್. ಸೊ ಇವನು ಧರಿಸ್ತಾ ಇದ್ದಂಥ ಉಡುಪುಗಳು ಕೂಡ ಇಲ್ಲೇ ಇದೆ. ಅಂದರೆ ಅವನು ಧರಿಸ್ತಾ ಇರುವಂಥ ಬಟ್ಟೆಗಳು ಅವೆಲ್ಲ ಕೂಡ ನಾವು ಈ ಬೇಸಿಗೆ ಅರಮನೆ ಒಳಗಡೆ ನೋಡಬಹುದು. ಸೊ ಗೈಸ್, ನೋಡ್ತಾ ಇದ್ದಾರಲ್ಲ, ಟಿಪ್ಪು ಸುಲ್ತಾನ್ ಬಳಸ್ತಾ ಇದ್ದಂತಹ ಅಂದರೆ ಯೂಸ್ ಮಾಡ್ತಂತಹ ಬಟ್ಟೆಗಳು ಮತ್ತು ಅವನು ಬಳಸ್ತಾ ಇದ್ದಂತಹ ಆಯುಧಗಳು ಕೂಡ
ಈ ಬೇಸಿಗೆ ಅರಮನೆ ಒಳಗಡೆ ನೋಡ್ಕೊಂಡು ಹೋಗಬಹುದು. ಅಂದರೆ ಈ ಟಿಪ್ಪು ಸುಲ್ತಾನನ ಇತಿಹಾಸದ ಬಗ್ಗೆ ನೋಡಬೇಕು ಅಂದರೆ ಅವನು ಬರೆದಿರುವಂತಹ ಒಂದು ಬುಕ್ ಇದೆ. ಸೊ ಆ ಬುಕ್ಕು ಕೂಡ ಈ ಬೇಸಿಗೆ ಅರಮನೆ ಒಳಗಡೆ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ನೋಡ್ತಾ ಇದ್ರಲ್ಲ ಈ ಬಂದೂಕನ್ನು ಕೂಡ ಅವರು ಯೂಸ್ ಮಾಡ್ತಾ ಇದ್ರು ಯುದ್ಧದ ಟೈಮಲ್ಲಿ. ಸೊ ನೋಡ್ಕೊಳ್ಳಿ ಗೈಸ್ ಈ ಬಂದೂಕನ್ನು ಕೂಡ. ಗಾಯ್ಸ್, ಈ ಬೇಸಿಗೆ ಅರಮನೆ ಒಳಗಡೆ ಹಿತ್ತಾಳೆಯ ಒಂದು ಫಿರಂಗಿನ ಕೂಡ ಇದೆ. ನೋಡ್ತಾ ಇದ್ರಲ್ಲ ಗಾಯ್ಸ್, ಇದು ಟಿಪ್ಪು ಸುಲ್ತಾನನ ಮನೆ ಒಳಗಡೆ ಇರ್ತಾ ಇದ್ದಂತೆ. ಸೊ ಇದು ಶೋಗ್ ಅಂತಾನೆ ಇಡ್ತಾ ಇದ್ದಂತೆ ಆ ಹಿತ್ತಾಳೆಯ ಫಿರಂಗಿನ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಈ ಅರಮನೆ ಅಂದ್ರೆ ಬೇಸಿಗೆ ಟೈಮಲ್ಲಿ ಅರಮನೆ ಒಳಗಡೆ ತಂಪಾಗಿ ಇರುತ್ತಂತೆ. ಹಾಗಾಗಿ ಇದನ್ನ ಬೇಸಿಗೆ ಅರಮನೆ ಅಂತಾನೆ ಕರೀತಾರೆ. ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಅಂತಾನೆ ಕರೀತಾರೆ. ಸೊ ಬನ್ನಿ ಗಾಯ್ಸ್, ಇಲ್ಲಿಂದ ನಾವಿವಾಗ ಹೋಗ್ಬೇಕು ಹೊರಗಡೆ. ಗೈಸ್, ಟಿಪ್ಪುವಿನ ಬೇಸಿಗೆ ಅರಮನೆ ನೋಡ್ಕೊಂಡಾಗ್ಬಿಟ್ಟು ನಾವಿವಾಗ ಹೊರಗಡೆ ಬಂದಿದ್ದೀವಿ. ಸೊ ಈ ಹೊರಗಡೆ ಇರುವಂತಹ ಜಾಗನ ದರ್ಯಾ ದೌಲತ್ ಬಾಗ್ ಅಂತ ಕರೀತಾರೆ. ಸೊ ಈ ದರ್ಯಾ ದೌಲತ್ ಬಾಗ್ ಎದುರುಗಡೆನೆ ಇರೋದು ಈ ಗುಂಡು ಕಲ್ಲುಗಳು ಮತ್ತೆ ಈ ಫಿರಂಗಿಗಳು. ಸೊ ಇದನ್ನ ಹೇಗೆ ಯೂಸ್ ಮಾಡ್ತಿದ್ರು ಅನ್ನೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಜನಗಳಿಗೆ. ಸೊ ಗೈಸ್, ಇದನ್ನ ನೋಡ್ತಾ ಇದ್ರಲ್ಲ, ಇದು ದರ್ಯಾ ದೌಲತ್ ಬಾಗ್ ಅಂತ ಕರೀತಾರೆ. ಅಲ್ಲೇ ನಾವು ಇಷ್ಟೋ ತನಕ ನೋಡಿದ ಒಳಗಡೆ ಅದನ್ನ ಟಿಪ್ಪುವಿನ ಬೇಸಿಗೆ ಅರಮನೆ ಅಂತಾನು ಕರೀತಾರೆ. ಸೊ ಗೈಸ್, ಆ ಬೇಸಿಗೆ ಅರಮನೆ ಎದುರುಗಡೆನೆ ಅವರು ಬಳಸ್ತಾ ಇರುವಂತಹ ಫಿರಂಗಿಗಳನ್ನು ಕೂಡ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ ಗೈಸ್. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಈ ಫಿರಂಗಿಯ ಮುಂಭಾಗದಲ್ಲಿ ಆ ಗುಂಡು ಕಲ್ಲುಗಳನ್ನು ಹಾಕ್ಬಿಟ್ಟು ಈ ಭಾಗದಲ್ಲಿ ಬೆಂಕಿ ಹಚ್ತಾ ಇದ್ರು. ಅಂದ್ರೆ ಈ ಭಾಗದಲ್ಲಿ ಬಂದು ಬೆಂಕಿ ಹಚ್ತಾ ಇದ್ರು. ಆವಾಗ ಅದು ಬಂದ್ಬಿಟ್ಟು ಎದುರಾಳಿಯವರಿಗೆ ಹೋಗಿ ಸಿಡಿತಾ ಇತ್ತು. ಸೊ ಇದು ಬಂದ್ಬಿಟ್ಟು ದೊಡ್ಡದಾಗಿದೆ ಈ ಫಿರಂಗಿ. ಅಂದ್ರೆ ರಿಟರ್ನ್ ಹೊಡಿತಿರ್ಲಿಲ್ವಾ ಅಂದ್ರೆ ನೋಡಿ, ಈ ತರ ಕ್ಲೋಸ್ ಮಾಡಿರ್ತಾರೆ. ಹಾಗಾಗಿ ರಿಟರ್ನ್ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಸೊ ಗೈಸ್, ಈ ಟಿಪ್ಪು ಸುಲ್ತಾನ್ ಬಂದ್ಬಿಟ್ಟು ಕೊನೆಯದಾಗಿ ಮಾಡಿದಂಥ ಸ್ಥಳನೂ ಬಂದ್ಬಿಟ್ಟು ಶ್ರೀರಂಗಪಟ್ಟಣದಲ್ಲೇ. ಸೊ ಇವರನ್ನ ಟಿಪ್ಪು ಸುಲ್ತಾನ್ ಮತ್ತೆ ಅವರ ಹೆಂಡತಿ, ಅವರ ತಂದೆ ಆದ ಇಂಥ ಹೈದರ್ ಅಲಿ, ಅವರ ಜೊತೆ ಇರುವಂತಹ ಸೈನಿಕರನ್ನೆಲ್ಲ ಪೂರ್ತಿ ಈ ಗುಂಬಜ್ ಈ ಶಾಹಿ ಅನ್ನೋ ಒಂದು ಪ್ಲೇಸಲ್ಲಿ ಹೂತಾಕಿದ್ದಾರೆ. ಅಂದರೆ ಇಲ್ಲಿಂದ ಜಸ್ಟ್ ಒಂದು 3 ಕಿಲೋಮೀಟರ್ ಆಗುತ್ತೆ. ಅವರ ಸಮಾಧಿನೂ ಕೂಡ ನಾವು ನೋಡಬಹುದು. ಸೊ ನಾನು ಇವಾಗ ಇಲ್ಲಿ ದರ್ಯಾ ದೌಲತ್ ಬಾಗ್ ಅಂದರೆ ಅವನು ಬೇಸಿಗೆ ಅರಮನೆ ನಿರ್ಮಿಸಿದ್ರಲ್ಲ ಆ ಮನೆ ಹತ್ರ. ಸೊ ಅಲ್ಲಿಂದ ಗುಂಬಜ್ ಈ ಶಾಹಿಗೆ ಹೋಗೋದಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಸೊ ಗೈಸ್, ಅಲ್ಲಿ ಹೋದರೆ ಅವರಲ್ಲಿ ಅಂದರೆ ಯುದ್ಧದ ಟೈಮಲ್ಲಿ ಸತ್ತಂತಹ ಅವ್ರ ಮಕ್ಕಳು ಆಗಲಿ, ಹೈದರಾಗಲಿ, ಟಿಪ್ಪು ಸುಲ್ತಾನ್ ಆಗಲಿ, ಅವ್ರ ಹೆಂಡತಿ ಮಕ್ಕಳೆಲ್ಲ ಆಗಲಿ ಆ ಗುಂಬಜ್ ಈ ಶಾಹಿ ಒಳಗೇನೆ ಸಮಾಧಿ ಮಾಡಿರೋದು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇದು ಬಂದ್ಬಿಟ್ಟು ಮೈಸೂರು ಸಮ್ಮರ್ ಪ್ಯಾಲೇಸ್ ಅಂದರೆ ಟಿಪ್ಪುವಿನ ಬೇಸಿಗೆ ಅರಮನೆ ಎಂಟ್ರೆನ್ಸು. ಸೊ ಗೈಸ್, ಈ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗೋದಕ್ಕೆ 20 ರೂಪೀಸ್ ಚಾರ್ಜ್ ಆಗುತ್ತೆ. ಅಂದರೆ ಫೋನ್ ಪೇನೇ ಮಾಡಬೇಕಾಗುತ್ತೆ, ಕ್ಯಾಶ್ ಅಲೋ ಇರೋದಿಲ್ಲ. ದಯವಿಟ್ಟು ಬರೋ ಟೈಮಲ್ಲಿ ಫೋನ್ ಪೇಲಿ ಒಂದು 20 ರೂಪೀಸ್ ಇಟ್ಕೊಂಡ್ಬಂದರೆ ನಡೆಯುತ್ತೆ. ಇಲ್ಲಾಂದರೆ ನೀವು ವಾಪಸ್ ಹೋಗಬೇಕಾಗುತ್ತೆ ಗೈಸ್. ಗಾಯ್ಸ್, ಟಿಪ್ಪು ಬೇಸಿಗೆ ಅರಮನೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.